20 ವರ್ಷ ಸೇನೆಯಲ್ಲಿ ಸೇವೆ, ಯೋಧನಿಗೆ ಸಿಕ್ತು ಅದ್ಧೂರಿ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಹೇರೂರು ಗ್ರಾಮದ ಯೋಧ ಶರಣಪ್ಪ ಚೆನ್ನಪ್ಪ ಬಿಳಿಗಿ ಅವರು ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದು, ಇಂದು ಹೇರೂರು ಗ್ರಾಮಕ್ಕೆ ಆಗಮಿಸಿದ ಯೋಧನನ್ನು ಗ್ರಾಮದ ಯುವಕರು ಹಾಗೂ ಹಿರಿಯರು ಅದ್ದೂರಿಯಿಂದ ಇಲ್ಕಲ್ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಸ್ವಾಗತಿಸಿಕೊಂಡರು. ಭಾರತಾಂಬೆಯ ಹೆಮ್ಮೆಯ ನಮ್ಮೆಲ್ಲರ ನಲ್ಮೆಯ ಗಡಿಯನ್ನು ಕಾಯುತ್ತಿರುವ ವೀರ ಸೈನಿಕ. ನಂತರ ಬಸವೇಶ್ವರ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಉದ್ದಕ್ಕೂ ನೂರಾರು ಯುವಕರು ಬೈಕ್ ರ್ಯಾಲಿ ಮೂಲಕ ಸಂಚರಿಸಿ ನಗರದ ಕಂಠಿ ವೃತ್ತದಲ್ಲಿ SR ಕಂಠಿಮೂರ್ತಿ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುನಃ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಹೇರೂರು ಗ್ರಾಮಕ್ಕೆ ಮೆರವಣಿಗೆ ಮೂಲಕ ಸಂಚರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಿತು. ನಿವೃತ್ತಿಗೊಂಡ ಯೋಧ ಶರಣಪ್ಪ ಚೆನ್ನಪ್ಪ ಬೀಳಗಿ ವಿಜಯ ಧ್ವನಿಯೊಂದಿಗೆ ಮಾತನಾಡಿ ಗ್ರಾಮದ ಯುವಕರು ಸೇನೆಗೆ ಹೋಗಲು ನಾನು ಇಂದಿನಿಂದ ಅವರೊಂದಿಗೆ ಇದ್ದು ದೈಹಿಕವಾಗಿ ಅವರನ್ನ ತಯಾರಿ ಮಾಡುತ್ತೇನೆ ಎಂದರು. ಅದೇ ಗಡಿ ಪ್ರದೇಶ ಅಂದ್ರೆ ನಮ್ಗೆ ಎದುರೊಳಗೆ ರಾಷ್ಟ್ರ ನಮ್ಮ ಇರೋದು ಅಂದ್ರೆ ಒಂದು ಪಾಕಿಸ್ತಾನ ಚೀನಾ. ಈ ಪಾಕಿಸ್ತಾನ ಚೀನಾ ಗಡಿ ಪ್ರದೇಶ ಅಂದ್ರೆ ಒಂದು ಸಿಕ್ಕಿಂನೊಳಗೆ ಚೀನಾ ಬರುತ್ತೆ, ಅರುಣಾಚಲ ಪ್ರದೇಶದೊಳಗೆ ಚೀನಾ ಬರುತ್ತೆ, ಜಮ್ಮು ಆ್ಯಂಡ್ ಕಾಶ್ಮೀರ ಪೂರ ಪಾಕಿಸ್ತಾನ ಬರುತ್ತೆ, ಹಿಮಾಚಲ ಪ್ರದೇಶ ಚೀನಾ ಪಾಕಿಸ್ತಾನ ನಮಗೆ ಎದುರೊಳಗೆ ರಾಷ್ಟ್ರಗಳಿಂದ 2 ರಾಷ್ಟ್ರ. ಇವು ಈ 5 ಜಾಗ ಅವ್ರಿಗೆ ಅವು ನಮ್ಮ ಬಾರ್ಡ್ರ್ ಒಳಗೆ ಸಂಬಂಧ. ಕೊನೆಯ ಕ್ಷಣ ಯಾವ ರೀತಿ ಇತ್ತಂದ್ರೆ ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಹತ್ತರು, ನಾನು ಹತ್ತೆ. ಅವ್ರು ನನಗೆ ಬೀಳ್ಕೊಡೋಕ್ಕೆ ಅವ್ರಿಗೆ ಸಂಬಂಧ ಇದೇನೇ ಇದ್ದಿಲ್ಲ, ಮನಸ್ಸೇ ಇದ್ದಿಲ್ಲ ಅವ್ರಿಗೆ. ನೀನು ಯಾವಾಗಲೂ ನಮ್ಮ ಮನಸ್ಸಿನಾಗಿರ್ತಿ, ನೀವು ಊರಿಗೆ ಹೋಗಿ ನೀನು ಎಷ್ಟೋ ವರ್ಷ ಆದ್ರೂ ಯಾವಾಗಲೂ ಒಂದೊಂದು ಕ್ಷಣಕ್ಕೂ ನಿನ್ನ ಹಾವಭಾವ ನಮ್ಮ ಮನಸ್ಸಿನಾಗಿರ್ತ. ನಮ್ಮ ದೇಹದಿಂದ ದೂರ ಹೊಂಟಿದ್ದೀವಿ ಊರಿಗೆ, ಆದ್ರೆ ಮನಸ್ಸಿನಾಗ ನೀವು ಯಾವಾಗಲೂ ನಮ್ಮ ಜೊತೆಗಿರ್ತಿ ಅಂತ ಹೇಳಿ ನನಗೆ ತುಂಬ ಗೌರವ. ಯಾರಾದರೂ ಹೋಗಬೇಕು, ನಾನು ಮಾಡಬೇಕು, ಸಪೋಸ್ ನಾನು ಮಿಲಿಟ್ರಿಗೆ ಸೇರಬೇಕು ಅನ್ನೋ ಒಂದು ಛಲ ಐತಪ್ಪ ಅಂತಂದ್ರೆ ನೀವು ಫಸ್ಟಿಂದ ರೆಡಿ ಆಗ್ರಿ. ಬೆಳಗ್ಗೆ 4 ಗಂಟೆಗೆ ಕರೀರಿ, ನಾನು 100% ಬರ್ತೀನಿ. ನಿಮಗೆ ಸ್ಕಿಲ್ ಹೇಳ್ಕೊಡ್ತೀನಿ, ಯಾವ ಥರ ಎಕ್ಸರ್ಸೈಸು ಏನು ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ನೀವೊಂದು ಏಮ್ ಇಟ್ಕೊಂಡು ಹೋದ್ರಪ್ಪ ಅಂದ್ರೆ 100% ಅದು ಸಕ್ಸಸ್ ಆಗಿ ಚಾನ್ಸಸ್ ಇರ್ತದೆ.